ಹಾಯ್, ನಾವೀಗ ಕಾಠ್ಮಂಡು ಏರ್ಪೋರ್ಟಿಂದ ಪೋಖ್ರಾ ಹೋಗ್ತಿದ್ದೀವಿ. ಇದು ತುಂಬ ಶಾರ್ಟ್ ಸ್ಪ್ಯಾನ್ ಆಫ್ ಫ್ಲೈಟು. ತುಂಬ ಶಾರ್ಟ್ ಅಲ್ಲ, 20 ಮಿನಿಟ್ಸ್ ಬ್ರೋ, ಅಷ್ಟೇ. ಶಾರ್ಟ್ ಹಿಂಗೋಗಿ ಹಿಂಗೆ ಇಳಿತೀವಿ ಅಷ್ಟೇ, ಆಗೋಗುತ್ತೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ATR ಹತ್ತುತ್ತಾ ಇರೋದು. ಆ್ಯಂಡ್ ಇಲ್ಲಿ ಲೆಟ್ಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಚಿಕ್ಕದು ಏರ್ಕ್ರಾಫ್ಟಿನ ಜರ್ನಿ ನೋಡುವ. ಫೈನಲಿ ನಾವು ಪೋಖ್ರಾಗೆ ಟಿಕೆಟ್ ತೊಗೊಂಡ್ವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ATR ಹತ್ತಿರೋದು. ನಾವೀಗ ಕಾಠ್ಮಂಡುವಲ್ಲಿದ್ದೀವಿ. ಕಾಠ್ಮಂಡು ಟು ಪೋಖ್ರಾ ಹೋಗ್ಲಿಕ್ಕೆ ಬೈ ಬಸ್ ಮತ್ತು ಬೈ ಏರ್ ಎರಡಿದೆ ರೂಟಿಂಗು. ನಾವು ಏರ್ ಚೂಸ್ ಮಾಡಿದ್ವಿ ಯಾಕಂದರೆ 20 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ನಾವು ಬಸ್ ತೊಗೊಂಡ್ರೆ ನಿಯರ್ಲಿ 8 to 9 hours ಬೇಕಾಗುತ್ತೆ. ನಮಗೆ ಟೈಮೆಲ್ಲ ಅಲ್ಲೇ ಹೋಗುತ್ತೆ ಅಂತ ನಾವು ಬೈ ಏರ್ ಚೂಸ್ ಮಾಡಿಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ATR ತುಂಬ ಚಿಕ್ಕದು. ನನ್ನ ಲೈಫ್ ಟೈಮಲ್ಲಿ ನಾನು ಹತ್ತಿರೋದು ಬರೀ ಬೋಯಿಂಗು ಮತ್ತು ಹೌ ಯು ಆರ್ ಎಕ್ಸೈಟೆಡ್ ಟು ಗೋ ಇನ್ ಪೋಖ್ರಾ ಸ್ಟೇಷನ್. ಮೌಂಟ್ ಎವರೆಸ್ಟ್ ಹತ್ತಿರದಿಂದ ಕರ್ಕೊಂಡು ಹೋಗ್ತೀವಿ, ಈಸಿಯಾಗಿ ನೋಡ್ಬೋದು. ಅದೇ ರೀಸನ್ಗೋಸ್ಕರ ಫ್ಲೈಟ್ ತೊಗೊಂಡಿರೋದು. ನಾವು ಫ್ಲೈಟ್ ತೊಗೊಂಡಿದ್ದು ಮೇನ್ ರೀಸನು ಮೌಂಟ್ ಎವರೆಸ್ಟು ಹತ್ತಿರದಿಂದ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಪೋಖ್ರಾ ಫ್ಲೈಟ್ ತೊಗೊಂಡಿದ್ದು. ಬ್ರೋ, ನಿಮ್ಗೆ ಎಷ್ಟು ಎಕ್ಸೈಟ್ ಆಗ್ತಿದೆ? ಬೋರ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ನಾವೆಲ್ಲ ಕೂತ್ಕೊಂಡು ಜಸ್ಟ್ ಮಾತಾಡ್ತಿದ್ದೀವಿ. ಅರವಿಂದ್ ಸೈಲೆಂಟಾಗಿ ಕೂತಿದ್ದಾರೆ, ನಮ್ಮ ಜೊತೆ ಮಾತಾಡ್ಕೊಂಡು. ಲೇಖನೂ ಅಷ್ಟೇ. ಬಟ್ ಎಲ್ಲರಿಗೂ ಹೆಂಗಲ್ಲೂ ಹೇಳ್ತಾರೆ ಗೊತ್ತಾ, ಪುಳಿಯೋಗರೆ ಕಲ್ಸೋನು ತೋರಿಸ್ತೀನಿ. ನಾವು ಶಿವ ಮಾತ್ರ ಸಪ್ರೇಟಾಗಿ ಕೂತ್ಕೊಂಡು ಬರೀ ಟೆಕ್ಸ್ಟ್ ಮಾಡೋದೇ ಆಯಿತು. ಜಾಸ್ತಿ ಟೆಕ್ಸ್ಟ್ ಮಾಡಿದ್ದೇನೆ ಅಂತ ಅವನಿಗೆ ಗೊತ್ತು. ಟೆಕ್ಸ್ಟ್ ಮಾಡ್ತಾನೆ, ಸ್ಮೈಲ್ ಮಾಡ್ತಾನೆ. ಫ್ಲೈಟಲ್ಲಿ ಬರುವಾಗ ಕ್ರೂ ಸಿಕ್ಕಿದ್ರು. ಅವಳ ಜೊತೆ ಪರಿಚಯ ಬೇರೆ ಆಗಿದೆ ಅಣ್ಣನಿಗೆ. ನೇಪಾಳ್ ಲೋಕಲ್ ಏರ್ಲೈನ್ ನೇಪಾಳ್ ಕಾ ಲೋಕಲ್ ಏರ್ಲೈನ್. ಹೌ ಯು ಆರ್ ಫೀಲಿಂಗ್ ಲೇಖಾ? ತುಂಬ ಚಿಕ್ಕದಿದೆ ಏರ್ಕ್ರಾಫ್ಟ್. ನೋಡಿ, ಇಷ್ಟೇ ಇರೋದು ಏರ್ಕ್ರಾಫ್ಟು. ಅದು ಡಬಲ್ ಸೀಟ್ಸ್ ಅಷ್ಟೇ ಇರೋದು ಗೈಸ್. 2 seated ಏರ್ಕ್ರಾಫ್ಟ್. ಹೌ ಇಟ್ಸ್ ಫೀಲಿಂಗ್ ಅಂದರೆ ಎಸ್, ಒಂದು ವಿಂಡೋ ಸೀಟ್. ನಾವು ಪೋಖ್ರಾಗೆ ಬಂದಿದ್ದೀವಿ. ಇದೇ ಏರ್ಕ್ರಾಫ್ಟಲ್ಲಿ ನಾವು ಬಂದಿದ್ದೀವಿ. ಈಗ ನಿಮಗೆ ತೋರಿಸ್ತೀನಿ ನಾವು ಪೋಖ್ರಾ ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಲೈಕ್ಸ್ ಗೋ ಗೈಸ್. ಫೈನಲಿ ನಾವು ಪೋಖ್ರಾಗೆ ರೀಚ್ ಆಗಿ ಫಸ್ಟ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ. ಎಲ್ಲಿ ಗೊತ್ತಾ, ಲೇಕ್ ವ್ಯೂವಲ್ಲಿ ಫಸ್ಟ್ ಆ್ಯಕ್ಟಿವಿಟಿ ಪೆಡ್ಲಿಂಗ್. ಇನ್ ದ ಸೆನ್ಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಮಾಡ್ತೀವಲ್ಲ, ಬೆಂಗಳೂರು ಮತ್ತು ನಮ್ಮ ಸೈಡ್ ಮಾಡ್ತೀವಲ್ಲ ಆ ಥರ ರಾಫ್ಟಿಂಗ್ ಅಲ್ಲ, ಕಯಾಕಿಂಗ್, ಪೆಡ್ಲಿಂಗ್ ಮಾಡ್ತಿದ್ದೀವಿ. ಐ ವಿಲ್ ಶೋ ಹೌ ವಿ ವಿಲ್ ಡೂ ಇನ್ಸೈಡ್. ಫೈನಲಿ ನಾವು ಮಾಡ್ತಿದ್ದೀವಿ ಕಯಾಕಿಂಗ್. ಇದನ್ನ ನಮ್ಮ ಕಡೆ ಕಯಾಕಿಂಗ್ ಅಂತ ಕರೀತಾರೆ, ಬಟ್ ಇವ್ರ ಕಡೆ ಪೆಡ್ಲಿಂಗ್ ಅಂತ ಕರೀತಾರಂತೆ. ಇದು ನಮ್ಮ ಥರ ಕಯಾಕಿಂಗ್ ಬೋಟ್ಸು ಅಲ್ಲ. ನೀವು ನೋಡ್ಬೋದು, ಇದು ಸ್ನಾಫರ್ಸ್ ಏನೋ ಮಾಡ್ತಾರಲ್ಲ, ನಿಂತ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ, ಬಟ್ ಭಯನೂ ಅಷ್ಟೇ ಆಗ್ತಿದೆ. ನೋಡಿ, ನೀವು ನೋಡ್ಬೋದು ಎಲ್ಲ ಎಲ್ಲಿ ಹೋಗ್ಬೇಕು ಅಂತ. ನಮಗೂ ಅಲ್ಲಿ ಹೋಗ್ಬೇಕು, ನಾವು ಹೋಗ್ಬೇಕು. ಬಟ್ ಸ್ಟಿಲ್ ವಿ ಆರ್ ನಾಟ್ ಗೋಯಿಂಗ್. ನಂಗೆ ಇಷ್ಟಕ್ಕೆ ಭಯ ಜಾಸ್ತಿ ಆಗ್ತಿದೆ. ಐ ಆಮ್ ಗೋಯಿಂಗ್ ಬ್ಯಾಕ್. ಈಗ ನಾವು ಹೋಗ್ತಿದ್ದೀವಿ ಅನ್ನಪೂರ್ಣ ಕೇಬಲ್ ಕಾರ್. ವಿ ಆರ್ ಫುಲ್ಲಿ ಎಕ್ಸೈಟೆಡ್. ಫುಲ್ ಲೆಗೇಜ್ ಹಾಕ್ಕೊಂಡು ಓಡಾಡಿ ಸಾಕಾಗಿದೆ. ನಮ್ಮ ಮನೇಲಿ ಅಂದರು ಅಷ್ಟು ಲೆಗೇಜ್ ತೊಗೊಂಡು ಹೋಗ್ಬೇಡ ಅಂತ. ಬಟ್ ನಾನು ಇರಲಿ ಅಂತ ಹೊತ್ಕೊಂಬಂದೆ. ಅಷ್ಟು ಲೆಗೇಜು ತುಂಬ ತೊಗೊಂಬಂದೆ. ಬಟ್ ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಭಾರ ಅಂತ ಅನ್ನಿಸ್ತಿದೆ. ಬಟ್ ಸ್ಟಿಲ್ ಸತಿ ಟ್ರಕ್ಕಿಂಗ್ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಬಂದಿದ್ದೀನಿ. ಸೊ ಐ ವಿಲ್ ಡೂ ಇಟ್ ಅಷ್ಟೇ. ಫೈನಲಿ ಬಂದ್ವಿ ಅನ್ನಪೂರ್ಣ ಕೇಬಲ್ ಕಾರ್. ಮೇಲೆ ಹೋಗ್ತಾ ಇದ್ದೀವಿ. ಮೇಲೆವರೆಗೂ ಕರ್ಕೊಂಡು ಹೋಗ್ತಾರೆ ಗೈಸ್. ಫುಲ್ ಉಂಟು. ನಿಯರ್ಲಿ 10 minutes ಇದೆ ಜರ್ನಿ. ಆ್ಯಂಡ್ ನಾವು ಈ ಜರ್ನಿಯಲ್ಲಿ ಇವತ್ತು ಹೋಗಿ ಗೈಸ್ ನಾಳೆ ಬರೋದು. How are you feeling, Rekha and Sandesh? Good. Arvind? Awesome. ಚೆನ್ನ ಉಂಟು.
ವಿಲೇಜ್ ಹಳ್ಳಿ ಮನೆ ಲೈಕ್ ನೋಡ್ ಲೇಕ್ಸ್ ಜೊತೆ ಬೇಕಾ ಸಂದೇಶ್ ಜೊತೆ ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲೆ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀವಿ. ನಿಮಗೂ ತೋರಿಸ್ತೀವಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ಈ ಥರ ಜಾರೋ ಥರ ಇದೆ, ಅದಕ್ಕೆ ಟ್ರೆಕ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಎಕ್ಕೋದು ನೋಡಿ ರವೇ ಹತ್ಬೇಕು, ಸೊ ಕಷ್ಟ ಆಗ್ತಿದೆ ಮಾಡಲಿಕ್ಕೆ. ಟ್ರೆಕ್ ಮಾಡಿ ಬಂದು ಎಲ್ಲ ಹುಚ್ಚರಾಗಿದ್ದೀವಿ ಗೈಸ್. ತುಂಬ ಟಾಪಿವರೆಗೂ ನಡ್ಕೊಂಡು ಹೋಗಿ ವ್ಯೂ ಪಾಯಿಂಟ್ಗೂ ಹೋಗಿಲ್ಲ ನಾವು, ಆ್ಯಂಡ್ ಟೆಂಪಲ್ಗೂ ಹೋಗಿಲ್ಲ. ಬಿಕಾಸ್ ರೀಸನ್ ಈಸ್ ಸಿಕ್ಕಾಪಟ್ಟೆ ಟ್ರಕ್ ಮಾಡಿ ಟಯರ್ಡ್ ಆಗಿದ್ದೀವಿ, ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಪ್ಲೇಸಸ್ಸು ಕವರ್ ಮಾಡಿದ್ದೀವಿ. ಸೊ ಟ್ರಾವೆಲ್ ಎಲ್ಲ ಇತ್ತಲ್ಲ, ಸೊ ಅದಕ್ಕೆ ಆಗಲಿಲ್ಲ. ಇವಾಗ ರೂಮಿಗೆ ಹೋಗಿ ಚೆಕ್ಕಿನಾಗಿ ಫ್ರೆಶ್ ಅಪ್ ಆಗ್ತೀವಿ. ಆಮೇಲೆ ನಾಳೆ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ನಿಮಗೆ ಮೇಲೆ ಟೆಂಪಲ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕವರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಾವು ಬಂದಿದ್ದು ಕೇಬಲ್ ಕಾರ್ಟಿಂಗು ಮತ್ತು ಆ ವ್ಯೂ ಮಾತ್ರ ಅಲ್ಟಿಮೇಟ್. ಯಾರಾದರೂ ನೆಕ್ಸ್ಟ್ ಕಾಟ್ಮಾಂಡು ಬಂದು ಪೋಖ್ರಾ ಬರೋರಿದ್ರೆ ಮಿಸ್ ಮಾಡ್ದಿರ ಅನ್ನಪೂರ್ಣ ಕೇಬಲ್ ಕಾರ್ಟ್ನ ಬರಲೇಬೇಕು. ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಬರ್ತಾ ಇರಬೇಕಾದ್ರೆ ಆ ವ್ಯೂ ಇದೆಯಲ್ಲ, ಅದು ನಾವು ಕೊಡೋ ಮನೆಗೂ ವರ್ತ್ ಅಂತ ಅನಿಸುತ್ತೆ. ಇದೊಂದು ನೋಡಿ, ನೆಲ್ಲ ದಾಟಿ ಬಂದಿದ್ದೀವಿ ನಾವು. ಹವ್ ಯು ಗೈಸ್? ನೋಡ್ಬೋದು ಆ ಕೆಳಗಡೆ ವ್ಯೂ ಎಲ್ಲ ನೋಡಿ ಬಂದಿದ್ದೀವಿ ನಾವು. ಈಗ ಹೋಗಿ ಚಕ್ಕಿನಾಗಿ ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ಹೋಟೆಲ್ಸ್ ಇದೆಯಂತೆ. ಸೊ ಇನ್ನೂ ನಾವು ತುಂಬ ಹತ್ತೋದಿದೆ, ಅದನ್ನ ನಾಳೆ ಕವರ್ ಮಾಡ್ತೀವಿ. ಇನ್ನೆಲ್ಲ ಇವತ್ತು ಕವರ್ ಮಾಡಿದ್ದೀವಿ. ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ ನೋಡಿ. ನಾವು ನಮ್ಮ ಫೋನ್ ಟಾರ್ಚ್ಗಳು ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ. ಫುಲ್ ಕತ್ಲು, ಬರೀ ಹೋಟೆಲ್ಸ್ ಮಾತ್ರ ಇದೆ. ಹೋಟ್ಲುಗಳಿದೆ, ಆ ಹೋಟ್ಲುಗಳು ಮಾತ್ರ ಲೈಟ್ ಇದೆ. ನೀವು ಇನ್ನೂ ನೋಡ್ಬೋದು. ಇದು ನಾನು ಟಾರ್ಚ್ ಹಾಕಿ ತೋರಿಸ್ತಿರೋದು. ಟಾರ್ಚ್ ಮುಚ್ಚಿದ್ರೆ ಫುಲ್ ಕತ್ಲು, ಏನಿಲ್ಲ, ಕಂಪ್ಲೀಟ್ ಕತ್ಲು. ನೋಡಿ, ನಾವು ಲೈಟ್ ಹಾಕೊಂಡು ಹೋಗೋ ಪರಿಸ್ಥಿತಿ. ಅಟ್ಲೀಸ್ಟ್ ಟಾಪಲ್ಲಿ ಇದ್ದೀವಿ. ಟಾಪಲ್ಲಿ ಇದ್ದಾಗಾದ್ರೂ ಒಂದೆರಡು ಲೈಟ್ ಬೇಡವಾ? ಲೈಟ್ಗಳಿದೆ, ಬಟ್ ಆನ್ ಇಲ್ಲ ಯಾವುದೂ. ಬಟ್ ಲೈಟ್ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಆದರೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಪೀಸಾಗಿದೆ. ಒಂದು ಪಲ್ಯೂಷನ್ ಇಲ್ಲ, ಒಂದು ಸೌಂಡ್ ಇಲ್ಲ, ಏನೂ ಇಲ್ಲ. ಸೂಪರ್ ಆಗಿದೆ ಪ್ಲೇಸ್. ಹೆಂಗಿದೆ ಗೈಸ್? ಸೂಪರ್. ಇಲ್ಲೇ ಬಿಟ್ಟರು ನಾವು ಇಲ್ಲೇ ಸ್ಟೇ ಆಗ್ತೀವಿ ತಾನೆ ವರ್ಷ ಪೂರ್ತಿ? ನಂಗೆ ಬೆಂಗಳೂರೇ ಬೇಕಪ್ಪ. ಇಲ್ಲ, ನನಗಿಲ್ಲ. ನನಗೆ ಇಲ್ಲಿನ ಪ್ಲೇಸು, ವೆದರ್ ಚೂರು ಚಳಿ ಇದೆ, ಅದು ಬಿಟ್ಟರೆ ಚೆನ್ನಾಗಿದೆ ವೆದರು. ಇರ್ಬೋದು, ಸ್ಟೇ ಆಗ್ಬೋದು ಇಲ್ಲಿ. ತುಂಬ ದಿನ ಬೇಕಾದರೂ ಸ್ಟೇ ಇರ್ಬೋದು. ಯಾಕಂದರೆ ನಾಯ್ಸ್ ಇಲ್ಲ. ಮೇಯ್ನಾಗಿ ಇಲ್ಲಿ ನಾಯ್ಸ್ ಇಲ್ಲ, ಹಾರನ್ ಸೌಂಡ್ಸ್ ಇಲ್ಲ ಬೆಂಗಳೂರು ಥರ, ಏನಿಲ್ಲ. ಪೀಸ್ ಅಂದರೆ ಪೀಸು, ಸಿಕ್ಕಾಪಡೆ ಪೀಸು. ಸಿಕ್ಕಾಪಡೆ ಚಳಿ ಇದೆ. ಸೊ ಚಳಿಗೆ ನಾವೆಲ್ಲ ಏನು ಮಾಡ್ತೀವಿ? ವಿ ಆರ್ ಪ್ಲೇಯಿಂಗ್ ಲೂಡೋ. ಸಾಂಗು ವಿತ್ ಲೂಡೋ, ಡಿಫ್ರೆಂಟ್ ವೈಬೇ ಬರುತ್ತೆ. ಹಾಯ್, ಡೇ 4 ಅಟ್ ನೇಪಾಲ್. ಆ್ಯಂಡ್ ನಾವೀಗಿದ್ದೀವಿ ಪೋಖ್ರಾ. ಎಲ್ಲ ಮೇಲೆ ಪಂಚಮುಖಿ ಗಣಪತಿ ಅಂತ ಒಂದಿದೆ. ಸೊ ಅದನ್ನ ನೋಡೋಕ್ಕೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಿಯರ್ಲಿ ಲೈಕ್ 250 to 300 ಸ್ಟೆಪ್ಸ್ ಇದೆ. ಫಸ್ಟ್ ಹತ್ಕೊಂಡು ಹೋಗೋದು ಎಲ್ಲದರಲ್ಲೂ ಅರವಿಂದು, ಆಮೇಲೆ ನಮ್ಮವರು ಎಲ್ಲ ಇಲ್ಲೇ ನಿಂತಿದ್ದೀವಿ. ಬರೋರೆಲ್ಲ ಬರ್ತಾವ್ರೆ, ಹೋಗೋರೆಲ್ಲ ಹೋಗ್ತಾವ್ರೆ. ನಾವು ಮಾತ್ರ ಹತ್ತಕ್ಕಾಗ್ತಿಲ್ಲ ಬೆಳಗ್ಗೆ. ಇಲ್ಲಿ ಪಂಚಮುಖಿ ಗಣಪತಿ ಸಾರಂಗ್ ಕೋಟಲ್ಲಿ. ಈಗ ವೆದರ್ ಬಂದು 10 ಡಿಗ್ರಿ ಇದೆ.
ಚಳಿ ಇಲ್ಲ ಏನಿಲ್ಲ, ಬಟ್ ಲೈಟಾಗಿ ಗಾಳಿ ಮಾತ್ರ ಕಂಟನ್ನು ಬೀಳಿಸ್ತಿದೆ. ಬಟ್ ಎಲ್ಲರೂ ಗಾಳಿಗೋಸ್ಕರ ಸ್ವೆಟರ್ಗಳು ಹಾಕಿದ್ದೀವಿ. ಈ ಗಣಪತಿ ಸಾರಂಗ್ಕೋಟ್ ಇದನ್ನು ನೋಡಲಿಕ್ಕೆ ಈ ವ್ಯೂವಲ್ಲಿ ಬಂದಿದ್ದೀವಿ. ಪಂಚಮುಖಿ ಗಣಪತಿ ಬಿಟ್ಟು 3 ಟೆಂಪಲ್ ಇದೆ. ಅದೇ ಬ್ರೋ, ಅಲ್ಲಿ ನಾವು ಮುಕ್ತಿನಾಥ್ಗೆ ಹೋದ್ರೆ 108 ಹಾಕೋತಿರಲ್ಲ, ಅದೇ ಅನ್ಸುತ್ತಿದ್ದು. 108 ಇದೆ. ಫುಲ್ಲು ನಲ್ಲಿಗಳು. ಇದು 108 ನೀರು ಬರುತ್ತಂತೆ. ಅದನ್ನು ಎತ್ಕೊಂಡು ತಲೆಗೆ ಹಾಕ್ಕೊಂಡ್ರೆ ನಾವು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಜನಗಳ ನಂಬಿಕೆ. ಫುಲ್ಲು ನೀರು ಬರುತ್ತೆ. ಇದು ಮೇನ್ ಬಂದು ಮುಕ್ತಿನಾಥಲ್ಲಿದೆ. ಇಲ್ಲಿ ಗಣಪತಿ ಟೆಂಪಲಲ್ಲೂ ಸೇಮ್ ಸೆಟ್ಟಿಂಗ್ ಮಾಡಿದ್ದಾರೆ. ಹಿಮಾಲಯನ್ ರೇಂಜಲ್ಲಿಂದ ಬರೋ ವಾಟರ್ಸು, ಅದೇ ಹಿಮಾಲಯನ್ ರೇಂಜಲ್ಲಿಂದ ಬರೋ ವಾಟರ್ಸೇ ಇದೆಲ್ಲ. 108ಅಲ್ಲೂ ನೀರು ಬರುತ್ತೆ. 108 ಅಲ್ಲಿ ಬರೋ ನೀರನ್ನು ಹಾಕೊಬೇಕು. ನೋಡ್ಬೋದು, ನಾವು ಎಲ್ಲರೂ ನೀರು ಹಾಕೋತಾ ಹೋಗ್ತಾ ಇದ್ದೀವಿ. ಪಂಚಮುಖಿ ಗಣಪತಿ ಇಲ್ಲಿ ಒಂದು ಇದಿಟ್ಟಿದ್ದಾರೆ. ಅದರಲ್ಲಿ ಸೆಂಟರ್ ನೀನು ಹಾಕಬೇಕು, ಒಳಗಡೆ ಕರೆಕ್ಟಾಗಿ ಕಾಯಿನ್ ಹಾಕ್ಬೇಕಂತೆ. ಹಂಗಲ್ಲ, ನೋಡಿ ಯೋಚನೆ ಮಾಡಿ ಬಿಡಬೇಕು ಕಾಯಿನ್. ಹೋಯ್ತಾ? ಅರವಿಂದದ ಹೋಯ್ತು. ಅದು 108 ಇನ್ನೂ ಸಹ ಈಗ ನಾವೆಲ್ಲ ಫೋಟೋ ಶೂಟ್ಸ್ ಮಾಡ್ತಾ ಇದೀವಿ. ಇಲ್ಲಿ ಟೆಂಪಲ್ ಆಪೋಸಿಟ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದೆ. ನಾವೆಲ್ಲರೂ ಅಕ್ಷಯ್ ಕುಮಾರ್ ಪೋಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಗಣಪತಿ ತೋರಿಸ್ತೀನಿ. ಗಣಪತಿ ಒಂದು ಛೋಟ ಗಣಪತಿ ನಮಸ್ಕಾರ ಮಾಡ್ತಿದ್ದಾರೆ. ಅವ್ರ ಆಚೆ ಬರಲಿ, ಅವಾಗ ಗೊತ್ತಾಗುತ್ತೆ. ನೋಡಿ ಪಂಚಮುಖಿ ಗಣಪತಿ. ಇಲ್ಲಿ ಈ ಟೆಂಪಲ್ ಇದೆಯಲ್ಲ, ಈ ಟೆಂಪಲ್ ಈಶ್ವರಂದು. ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲೋ ಇಲ್ಲ, ಸೊ ಒಳಗಡೆ ತೋರ್ಸೋಕ್ಕಾಗಲ್ಲ. ಇದು ಗಣಪತಿ. ಇದು ಗಣಪತಿ. We saw something. It's not an easy. You guys can see, no? You guys can see. Bro, ಯಾವ ಫುಟ್ಬಾಲ್ ಟೂರ್ನಿಮೆಂಟ್ ನಡೀತಿರೋದು? FIFA ಅಂಡರ್ 19 ಫುಟ್ಬಾಲ್ ಟೂರ್ನಿಮೆಂಟ್ ನಡೀತಾ ಇದೆ ನೇಪಾಳಲ್ಲಿ. ಸೊ ನಾವು ಪಾಕಿಸ್ತಾನ್ ಟೀಮ್ ಮತ್ತೆ ಭೂತಾನ್ ಟೀಮ್ನ ನೋಡಿದ್ವಿ ಮೇಲೆ ಅಲ್ಲಿ ಗಣಪತಿ ಟೆಂಪಲ್ ಹತ್ರ. ಹಾಯ್ ಮಾಡಿದ್ವಿ. ಅವರು ಹಾಯ್ ಮಾಡಿದ್ರು. ನಾವು ಗಣಪತಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಈಗ ನಾವು ಹೊರಡಬೇಕು. ನಾವು ಹೋಗ್ತಿದ್ದೀವಿ ಗುಪ್ತೇಶ್ವರ್ ಮಹಾದೇವ್ ಕೇವ್. ಇದು ತುಂಬ ಒಳಗಡೆ ಇಳಿಬೇಕು. ಗುಹೆಯಲ್ಲಿ ಇಳಿದ್ರೆ ನಮಗೆ ಮನಸ್ಸನ್ನ ಕಾಣುತ್ತೆ ಮಹಾದೇವ. ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಇದು ಮೇಲುಗಡೆ ಟೆಂಪಲ್. ಇಳಿದು ಹೋದ್ರೆ ನಮಗೆ ಒಳಗಡೆ ಕಾಣುತ್ತೆ ಹೋಗೋವೇ. ಬಟ್ ಇಲ್ಲೇನು ಗೊತ್ತಾ, ದೇವಸ್ಥಾನಗಳಿಗೆಲ್ಲ ಶೂಸ್ ಅಲೋ ಇದೆ. ಅದೇ ಮೇನ್ ಪ್ರಾಬ್ಲಮ್ ನಮಗಿಲ್ಲ ಆಗ್ತಿರೋದು. ಕೆಳಗಡೆ ಪೂಜೆ ನಡೀತಾ ಇದೆ. ಈ ಗುಹೆ ಒಳಗಡೆ ಹೋಗಬೇಕು. ಫೋಟೋಸ್ ವಿಡಿಯೋಸ್ ಎಂಟ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡುವ ಏನಾಗುತ್ತೆ ಅಂತ. ನಾವು ಇಷ್ಟು ನೋಡ್ಕೊಂಡು ಬಂದಿದ್ದೀವಿ.
ನೋಡ್ಬೋದು ನೀವು ಫುಲ್ಲು. ಹಾಗೆ ಗುಹೆ ಒಳಗಡೆ ಇನ್ನೂ ಸ್ವಲ್ಪ ನಡೆಯೋದುಂಟು. ತುಂಬ ಕಾಣುತ್ತಾ ಗೈಸ್? ಏನು ಕಾಣೋದಿಲ್ಲ ಗುಹೆ ಒಳಗಡೆ. ಗುಹೆ ಒಳಗಡೆ ಎಲ್ಲ ನೀರು ಸೋರ್ತಿದೆ ಇಲ್ಲೆಲ್ಲ. ಇನ್ನು ಒಳಗಡೆ ಹೋಗ್ಬೇಕು ತುಂಬ. ನನ್ನ ಗಾಗಲ್ಸ್ ಅಂತ ಒಳಗಡೆಗಿದೆ ಗೈಸ್. ಫುಲ್ ನೀವು ನೋಡ್ಬೋದು ಗುಹೆ ಒಳಗಡೆ ಎಲ್ಲ ಫುಲ್ ನೀರೇ ಇದೆ. ನುಗ್ಕೊಂಡೆಲ್ಲ ಹೋಗ್ಬೇಕು ಗಾಯ್ಸ್ ಒಳಗಡೆ. ಬಗ್ಗಿ ಎದ್ದು ಗಾಯ್ಸ್ ನೋಡ್ಬೋದು ಗುಹೆ ಒಳಗಡೆ ಫುಲ್ಲು ನೀರು ಸೋರಿ ಕೆಳಗಡೆ ಎಲ್ಲ ಫುಲ್ ನೀರಾಗಿದೆ. ಕಾಲ ಇಟ್ಟರೆ ಜಾರುತ್ತೆ. ನೋಡ್ಕೊಂಡು ಹೋಗ್ಬೇಕು ನಾವುಗಳು. ಶಿವನ ದೇವಸ್ಥಾನ ಇದು ಬಿಟ್ಟು ಇನ್ನು ಕೆಳಗಡೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಮೇಲೆ ಬಂದಿದ್ದೀವಿ. ಕೆಳಗಡೆ ಹೋಗ್ತಾ ಥಂಡಿ ಜಾಸ್ತಿ ಆಗ್ತಿದೆ, ಚಳಿ ಅಷ್ಟೇ ಕೊಡ್ತಿದೆ. ಥಂಡಿ ಇನ್ ದ ಸೆನ್ಸ್ ಚಳಿ ಜಾಸ್ತಿ ಕೊಡ್ತಿದೆ. ನಡೀರಿ ನ್ಯಾಚುರಲ್ ಅಲ್ಲ, ನಡಿಯಪ್ಪ. ಮಾಡ್ತಾ ಇದ್ದೀನಿ. ಗುಹೆ ಟ್ರಕ್. ಚಳಿ ಆಗ್ತಿದೆ ಗುರು. ಹಾಕಿದ್ದೀನಿ ಲೇಕ ನೋಡಿ ಬಾ. ಇಷ್ಟೊತ್ತು ಟ್ರಕ್ ಮಾಡಿದ್ದಕ್ಕೆ ವರ್ತ್ ಇದು ಗೊತ್ತಾ. ಕೆಳಗಡೆ ಎಲ್ಲ ಏನು ಹಾಕ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಫಾಲ್ಸ್ ಇದೆ ಬ್ರೋ. ಅಲ್ಲಿ 2 ಬಂಡೆ ಮಧ್ಯದಲ್ಲಿ ಫಾಲ್ ಹರಿಯುತ್ತೆ. ಅದು ಆಗಿನ ಕಾಲದಲ್ಲಿ ಉದ್ಭವ ಆಗಿರೋದಂತೆ, ಬಟ್ ನಾಟ್ ಶೋರ್. ನೋಡ್ಬೋದು ಇದೆಲ್ಲ ಮಂಜು ಕಟ್ಟಿದೆ. ಇದೆಲ್ಲ ನ್ಯಾಚುರಲ್ನೇ ನೀರು ಸೋರ್ತಾನೆ ಇರುತ್ತೆ. ಬಂದಿರೋ ಇದಕ್ಕೂ ವರ್ತ್ ಅಂದರೆ ವರ್ತ್. ಕೆಳಗಡೆ ಅಂತೂ ಏನೂ ಕಾಣಿಸಿಲ್ಲ, ಫುಲ್ ಕತ್ಲೆ. ಭಯಂಕರವಾಗಿದೆ. ಅಲ್ಲೆಲ್ಲ ನೀರಿದೆ. ಸೊ ಹೋಗ್ಬೇಕು ನಾವು ಅಲ್ಲಿಗೆ. ಜನ ಎಲ್ಲ ಜಾಸ್ತಿ ಇದ್ದಾರೆ. ಇನ್ನೂ ಇಳಿಬೇಕು ಕೆಳಗಡೆವರೆಗೂ. ಇದನ್ನ ನೋಡಿ ಹೆಂಗಿದೆ. ಎಲ್ಲ ಮಂಜು ಕಟ್ಟಿದೆ. ರಿಮೋಟ್ ಮಾಡಿದ್ರೆ ಕಾಣೋದೇ ಇಲ್ಲ ಗೈಸ್. ಇಷ್ಟಿದೆ. ಇದು 2 ಬೆಟ್ಟಗಳು ಸೆಂಟ್ರಲ್ಲಿ ನೀರು ಹಾದು ಬರುತ್ತೆ. ಅದು ಆ ಕೆಳಗಡೆ ಹೋದರೆ ಕಾಣುತ್ತೆ ನಮಗೆ. ನೀವು ನೋಡ್ಬೋದು ಎಲ್ಲ ಫುಲ್ ಮಂಜಾಗಿದೆ. ನಾನು ನಿಮಗೆ ಫೈನಲ್ ವ್ಯೂ ತೋರಿಸ್ತೀನಿ ಗೈಸ್. See guys, final view. ಈ ಫೈನಲ್ ವ್ಯೂ ನೋಡೋಕ್ಕೆ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ ಮಾಡಿಲ್ಲ. 1.5 ಕಿಲೋಮೀಟರ್ ಗುಹೆ ಒಳಗಡೆ ಇಳಿದು ಬಂದಿದ್ದೀವಿ ಈ ಒಂದು ವ್ಯೂಗೋಸ್ಕರ. ಅದು ಹಿಮಾಲಯನ್ ರೇಂಜಲ್ಲಿರೋ ಹಿಮ ಎಲ್ಲ ಕರಗಿ ನೀರಾಗೋದಿಲ್ಲಿ. ಅಂಡರ್ಗ್ರೌಂಡ್ ವಾಟರ್ಫಾಲ್. ಭಜನೆ ಕುಂಟದ ವಿಷ್ಣು, ಮಲಗಿರುವ ವಿಷ್ಣು ನೋಡಕ್ಕೆ ಬಂದಿದ್ವಿ. ನೋಡಿ ಕತ್ತಿಗಳೆಲ್ಲ ಇದೆಯಲ್ಲ, ಇದು ನೇಪಾಳಿನ ಟ್ರೆಡಿಷ್ನಲು. ಮದುವೆಗಳಿಗೆ ಏನಾದರೂ ಫಂಕ್ಷನ್ ಆದರೆ ಅವ್ರು ಸೊಂಟದಲ್ಲಿ ಹಾಕೋತಾರೆ ಬಾಯ್ಸ್ ಎಲ್ಲ ಇದನ್ನು. ಆ್ಯಂಡ್ ಸಾಲಿಗ್ರಾಮದ ಕಲ್ಲುಗಳು ಎಲ್ಲ ಉಂಟು. ಒಂದು ಚೆಂದ ಇರೋ ಶಾಪಿಂಗ್ ಮಾಡಬೇಕು.
ಈಗ ವರ್ಲ್ಡ್ಸ್ ಬ್ಯೂಟಿಫುಲ್ ವಿಲೇಜ್ಗೆ ಹೋಗ್ತಿದ್ದೀವಿ. ಅದಕ್ಕೆ ಹೋಗೋಕ್ಕೆ ಪರ್ಮಿಟ್ ಬೇಕು. ಪರ್ಮಿಟ್ ತೊಗೊಳೋದಕ್ಕೋಸ್ಕರ ಬ್ಯಾಗ್ಗಳು ಹಾಕ್ಕೊಂಡು 1.5 ಕಿಲೋಮೀಟರ್ ವಾಕ್ ಮಾಡಬೇಕು. ವಾಕ್ ಮಾಡಿ ಹೋದರೆ ಅಲ್ಲಿ ನೇಪಾಳ್ ಮೇನ್ ಟೂರಿಸ್ಟ್ ಸೆಂಟ್ರ್ ಇದೆ, ನೇಪಾಳ್ ಗೌರ್ಮೆಂಟ್ದು. ಅವರಲ್ಲಿ ಪರ್ಮಿಟ್ ಗ್ರ್ಯಾಂಟ್ ಮಾಡ್ತಾರೆ ನಮಗೆ. ಆ ಪರ್ಮಿಟ್ ಇದ್ದರೆ ಮಾತ್ರ ಆ ಥರ ಟ್ರಕ್ಕಿಂಗ್ ಪ್ಲೇಸಸ್ ವಿಲೇಜಸ್ಗೆಲ್ಲ ಹೋಗೋಕ್ಕಾಗೋದು. ಆ ವಿಲೇಜ್ ನಾರ್ಮಲ್ ವಿಲೇಜ್ ಥರ ಇಲ್ಲ, ಸೊ ಸ್ವಲ್ಪ ಟ್ರಕ್ ಮಾಡಬೇಕು. ಸೊ ಅದಕ್ಕೆ ಹೋಗ್ಬೇಕು ಅಂದರೆ ನಾವು ಪರ್ಮಿಟ್ ಬೇಕೇ ಬೇಕು. ಸೊ ನಾವೀಗ ಪರ್ಮಿಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಪೋಖ್ರಾದಿಂದ ಗಾಂಧ್ರಿಗೆ ಹೋಗೋಕ್ಕೆ ಬಸ್ ಚೂಸ್ ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, ಇಲ್ಲಿನ ಲೋಕಲ್ ಬಸ್. ಫೈನಲಿ ನಾವು ಗಾಂಧ್ರಕ್ ವಿಲೇಜಲ್ಲಿ ಮೇನ್ ಸನ್ರೈಸ್ ಪಾಯಿಂಟಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಟ್ರಕ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ ಗುರು, ಬಿಕಾಸ್ ಫುಲ್ಲು ಕಲ್ಲಿನ ನೆಲಗಳೇ, ಸ್ವಲ್ಪ ಸ್ಲಿಪ್ ಆದ್ರೂ ಹೊಗೆನೆ. ಬಟ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೋಗ್ತಿದ್ದೀವಿ, ಬಿಕಾಸ್ ನಿಮ್ಗೆ ಕಾಣಿಸ್ತಿರೋ ವ್ಯೂ ನೋಡಲಿಕ್ಕೆ. ಆ ವ್ಯೂ ಆ ಒಂದು ಕಾಟೇಜ್ ಹತ್ರದಿಂದ ಸೂಪರಾಗಿ ಕಾಣುತ್ತೆ. ಅದಕ್ಕೆ ಸ್ಟ್ರಗಲ್ ಆದರೂ ಪರವಾಗಿಲ್ಲ ಅಂತ ಹೋಗ್ತಾ ಇದ್ದೀವಿ. ಸಾಕಾಗಿದೆ. ಫುಲ್ ಎನರ್ಜಿ ಎಲ್ಲ ಡ್ರಾಪ್ ಆಗಿ ಪೇಷಂಟ್ಗಳಾಗಿ ಹೋಗಿದ್ದೀರಿ. ಸ್ಟಿಲ್ ಹೋಗ್ತಿದ್ದೀವಿ, ನೋಡ್ತೀವಿ. ಫೈನಲಿ ಆಲ್ ದ ಸ್ಟ್ರಗಲ್ಸ್ ಎಲ್ಲ ಮಾಡಿ ನಾವು ಫೈನಲಿ ಬಂದು ರೀಚ್ ಆಗಿದ್ದೀವಿ ಗಾಂಧ್ರಕ್ ವಿಲೇಜ್, ದ ಬ್ಯೂಟಿಫುಲ್ ವಿಲೇಜ್ ಇನ್ ನೇಪಾಲ್. ಒಂದೇ ಒಂದು ವ್ಯೂಗೋಸ್ಕರ ಎಷ್ಟು ದೂರ ಬಂದಿರೋದು ತೋರಿಸ್ತೀನಿ ನೋಡಿ. ಈ ವ್ಯೂನ ಫೋನಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಿಂತ ನೇಕೆಡ್ ಐಸಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಆ ಫೀಲ್ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕಷ್ಟ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಇಲ್ಲಿಂದ ಮಾತ್ರ. ವ್ಯೂಗೋಸ್ಕರ ಎಷ್ಟು ಜನ ಇದ್ದಾರೆ ನೋಡಿ, ಜಸ್ಟ್ ಆ ಒಂದು ವ್ಯೂಗೋಸ್ಕರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಮೇಲೆ. ಹೈ ಪ್ಲೇಸ್ ಅಲ್ವಾ, ಸೊ ಜನ ಜಾಸ್ತಿನೇ ಬರ್ತಾರೆ. ಬಟ್ ಬರಲಿಕ್ಕೆ ರೋಡು ಸಹ ಅಷ್ಟೇ ಡೇಂಜರ್ ಆಗಿ ಇದೆ ನೋಡಿ. ಬಟ್ ಈ ವ್ಯೂಗೋಸ್ಕರ ಬರ್ಬೋದು ಅಂತ ಬರ್ತಿದೆ. ವ್ಯೂ ನೋಡೋಕ್ಕೋಸ್ಕರ ಜನಗಳ ಸಾವಿರ ಗೊತ್ತಿದ್ದಿದೆ. ಟ್ರೆಡಿಷ್ನಲ್ ಡ್ರೆಸ್ ಇಲ್ಲಿ ಹುಡುಗಿರ್ಗ ಅದು ಟ್ರೆಡಿಷ್ನಲ್ ಡ್ರೆಸ್. ಬರಬೇಕು ಗಾಂಧ್ರಕ್ಕೆ ಬರಬೇಕು. ಯಾವ ಬ್ಲಾಗರ್ಸ್ ಹೇಳಿದ ಗಾಂಧ್ರಕ್ಕೆ ರೋಡ್ ಇಷ್ಟು ವರ್ಸ್ಟ್ ಆಗಿದೆ ಅಂತ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಫುಲ್ ಆಫ್ ರೋಡಿಂಗು, ಜೀವ ಕೈಯಲ್ಲಿ ಹಿಡ್ಕೊಂಡು ಮೇಲೆ ಬರಬೇಕು. ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ. ಬಟ್ ಆಫ್ ರೋಡಿಂಗು ಯಾವ ಫೆಸಿಲಿಟೀಸ್ ಇಲ್ಲ ಇಲ್ಲಿ, ಅದೊಂದಷ್ಟೇ ಪ್ರಾಬ್ಲಮ್ ಇದೆ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ವ್ಯೂಗೋಸ್ಕರ ಎಲ್ಲರೂ ಬರ್ತಾರೆ. ಲಡಾಖ್ ಏನು ಮಾಡೋದು ಆಫ್ ರೋಡಿಂಗು. ಪೋಖ್ರಾ ಟು ಗಾಂಧ್ರಕ್ ಮಾಡ್ಬೇಕು ಆಫ್ ರೋಡಿಂಗು, ಕ್ರೇಜಿ ಇರುತ್ತೆ. ನಲ್ಲಿ ಇವತ್ತಿಗೆ 6 ಡೇಸ್ ಕಂಪ್ಲೀಟ್ ಆಗಿದೆ. ನಾವು ನೇಪಾಳ್ ಬಂದು ಇವತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ನೇಪಾಳ್ ಟ್ರಿಪ್ ಅದರಲ್ಲೂ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವ್ರ ಹತ್ರ ಕೇಳೋಣ. ಅರವಿಂದ್, ನಿಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲೇಖಾ ನಿಂದು? ಓಕೆ, ಚೆನ್ನಾಗಿತ್ತು. ತುಂಬ ಟಯರ್ಡ್ ಆಯಿತು ಅಷ್ಟೇ. ನಿಮ್ಗೆ ಎಲ್ಲಿ ಓಕೆ ಅನ್ನಿಸ್ತು, ಎಲ್ಲಿ ಓಕೆ ಇಲ್ಲಿಗೆ ಹೋಗಬಾರ್ದಿತ್ತು ಅಂತ ಅನ್ನಿಸ್ತು? ನಿನಗೆ ಲೇಖಾ? ನನಗೆ ಎಲ್ಲೋ ಹಂಗೆ ಅನಿಸಿಲ್ಲ. ಬಟ್ ಗಾಂಧ್ರಕಲ್ಲಿ ತುಂಬ ಕೋಲ್ಡ್ ಇದೆ. ಕೆಳಗಡೆ ನೇಪಾಲ್ ಅಥವಾ ಪೋಖ್ರಾ ಬಂದ ತಕ್ಷಣ ಸ್ವಲ್ಪ ಓಕೆ ಅನಿಸುತ್ತೆ ಕೋಲ್ಡ್. ಅಲ್ಲಿ ತುಂಬ ಕೋಲ್ಡ್ ಇದೆ ಅಷ್ಟೇ. ನನಗೆಲ್ಲೂ ಇದು ಅನಿಸಿಲ್ಲ. ಎಲ್ಲ ನಾವು ಮಾಡಿದ್ದು ಸ್ಟೇಗಳಿಗೂ, ನಾವು ನೋಡಿದ ವ್ಯೂಸ್ಗೂ, ನಾವು ನೇಪಾಳ್ ಟ್ರಿಪ್ ಮಾಡಬೇಕು ಅಂತ ನಮ್ಮ ಫಸ್ಟ್ ನೇಪಾಳ್ ಟ್ರಿಪ್ಪೇ ಮಾಡಬೇಕು ಇಂಟರ್ನ್ಯಾಷನಲ್ಲು ಅಂತ ನಾವು ಅಂದ್ಕೊಂಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ನೀವು ಯಾರಾದರೂ ನೇಪಾಳ್ ಟ್ರಿಪ್ ಮಾಡೋಂಗಿದ್ರೆ, ನಿಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿದ್ರೆ ನೇಪಾಳ್ ಟ್ರಿಪ್ಪೇ ಮಾಡಿ. ಇನ್ನೊಂದು ಏನಂದರೆ, ಜನ್ಸಿಸ್ ಪ್ರೊಟೆಕ್ಷನ್ ಆದಮೇಲೆ ಇಲ್ಲಿನ ಸಿಸ್ಟಮ್ ಸಿಕ್ಕಾಪಟ್ಟೆ ಬದಲಾಗಿದೆ. ಎಲ್ಲ ಕಡೆ ಡಿಸಿಪ್ಲಿನ್, ಇನ್ ದ ಸೆನ್ಸ್
ಹೆಲ್ಮೆಟ್ ಮ್ಯಾಂಡೇಟ್ರಿ. ಅಂದರೆ ಈ ಕಡೆ ಇಬ್ಬರು ಹೆಲ್ಮೆಟ್ ಹಾಕೋ ಅವಶ್ಯಕತೆ ಇಲ್ಲ. ಮುಂದೆ ಗಾಡಿ ಓಡಿಸ್ತಾರೆ, ಒಂದು ಪರ್ಸನ್ ಹೆಲ್ಮೆಟ್ ಹಾಕಿದ್ರೆ ಸಾಕು, ಇಬ್ಬರು ಹೆಲ್ಮೆಟ್ ಹಾಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪೀಪಲ್ಸ್ ಅಂತ ಕೇಳ್ತೀರಾ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬ್ರೋ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ, ಅದರಲ್ಲೂ ಇಂಡಿಯನ್ಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ನೀವು ಯಾರಾದರೂ ನೇಪಾಳ ಟ್ರಿಪ್ಪಿಗೆ ಬರಬೇಕಿದ್ರೆ ನನ್ನ ವ್ಲಾಗಲ್ಲಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮದು ಹೋಮ್ ಸ್ಟೇಗಳ ಬಗ್ಗೆ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊಳ್ಳಿ. ಆ ಹೋಮ್ ಸ್ಟೇಗಳಲ್ಲಿ ವ್ಯೂಸ್ಗಳು ಅಷ್ಟೇ, ಮೌಂಟೇನ್ ವ್ಯೂಸೇ ಇದೆ ಎಲ್ಲನೂ. ಆ್ಯಂಡ್ ಅದ್ರ ಪ್ರೈಸ್ಗಳು ನೇಪಾಳಿ ಕರೆನ್ಸಿಯಲ್ಲಿ ಎಷ್ಟೆಷ್ಟಿದೆ ಅಂತ ಎಲ್ಲ ಡೀಟೇಲ್ಡಾಗಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಯಾರಾದರೂ ನೇಪಾಳ ಟ್ರಿಪ್ ಮಾಡೋರಿಗೆ ಯೂಸ್ ಆಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾಡೋಂಗಿದ್ರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇಲ್ಲಿಗೆ ನನ್ನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ, ನೇಪಾಳ ವ್ಲಾಗ್. ಇನ್ನೂ ಎಂಡ್ ಮಾಡಲ್ಲ, ವಿಡಿಯೋ ತೋರಿಸ್ತೀವಿ ಫ್ಲೈಟ್ ಟೇಕ್ ಆಫ್ ಲ್ಯಾಂಡಿಂಗ್. ಇಲ್ಲ, ಇಲ್ಲಿಗೆ ನಾನು ನೇಪಾಳ ಟ್ರಿಪ್ನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ಬ್ಯಾಂಗ್ಳೂರ್ ಗಾಯ್ಸ್. ವಾಯ್ಸ್ ಏನು ಹಿಂಗಾಗಿದೆ ಅಂತ ತಿಳ್ಕೊಬೇಡಿ, ಸ್ವಲ್ಪ ಎಲ್ಲರಿಗೂ ಹುಷಾರು ತಪ್ಪಿದೆ. ಯಾಕಂದರೆ ನಾವು ಹೈ ರೇಂಜ್ ಲೋ ರೇಂಜ್ ಅಂತ ಹೋಗಿದ್ವಿ. ಸೊ ಒಂದು ಕಡೆ ತುಂಬ ಕೋಲ್ಡು, 5 ಡಿಗ್ರಿ ಎಲ್ಲ ಇತ್ತು. ಸೊ ಅಲ್ಲೆಲ್ಲ ತುಂಬ ಕೋಲ್ಡ್ ಆಗಿದೆ. ಕೆಳಗಡೆ ಬಂದಮೇಲೆ ಆಟೋಮೆಟಿಕ್ಲಿ 12 ಆಯಿತು. ಸೊ ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ಲರಿಗೂ ವಾಯ್ಸ್ ಹೋಗಿದೆ, ಆ್ಯಂಡ್ ನೆಗಡಿ ಆಗಿದೆ, ಕೆಮ್ಮಾಗಿದೆ. ಇವರಿಗಂತೂ ಫುಲ್ ವಾಯ್ಸ್ ಹೋಗಿದೆ. ನಮ್ಮ ಇಷ್ಟು ಟ್ರಿಪ್ಗಳು ಮಾಡಿದ್ದೀವಲ್ಲ, ಎಲ್ಲ ಟ್ರಿಪ್ಗಳಲ್ಲೂ ಪೇಷಂಟಾಗಿ ಹೋಗ್ತಿದ್ದು ಲೇಖಾ. ಈ ಸತಿ ಈ ಟ್ರಿಪ್ಪಲ್ಲಿ ಅವಳು ಪೇಷಂಟ್ ಆಗಿಲ್ಲ, ನಾವೆಲ್ಲ ಪೇಷಂಟ್ ನಾನು ಆಗಿದ್ವಿ. ಸ್ಟ್ರಾಂಗ್ ಆಗಿದೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್, ಬ್ಯಾಕ್ ಟು ಬ್ಯಾಂಗ್ಳೂರ್.